ಬ್ಲೇಡ್ನ ಫಿಟ್ ಈವನ್ ಆಗಿ ಕಟ್ ಆಗಿದೆ. ಈವನ್ ಸ್ಲೈಸ್ ಕಟಿಂಗ್ಸ್ ಬರ್ತದೆ. ಸೂಪರ್ ಆಗಿ ಬಂದಿದೆ. ನಿಮಗೆ ಫ್ರೆಂಚ್ ಫ್ರೈಗೆ ಫ್ಲವರ್ ತರ ಹೂ ತರ ಬಂದಿರ್ತದೆ. ಪ್ಯೂರ್ ಬಲ್ಪಿ ಆರೆಂಜ್ ಕರಿಬೇಕಂದ್ರೆ ಈ ತರ ನಿಮಗೆ ಕಟ್ ಮಾಡ್ಬೋದು ನೋಡಿ. ನೆಕ್ಸ್ಟ್ ಹಿಟ್ಟು ಕಲ್ಸೋದು. ಆರಾಮಾಗಿ ಸೂಪರ್ ಆಗಿ ಹಿಟ್ಟು ಬಂದಿತ್ತು ನೋಡಿ. ಯಾವುದೇ ಬೇಕಂದ್ರೆ ಬೀಟಿಂಗ್ ಮಾಡ್ಕೋಬಹುದು. ನಿಮ್ಮ ಹತ್ರ ಹಳೆ ಮಿಕ್ಸ್ ಇದ್ರೆ ಸಾಕು. ಸೊ 4 ಬ್ಲೇಡ್ ಬರ್ತದೆ, 3 ಅಟ್ಯಾಚ್ಮೆಂಟ್ ಬರ್ತದೆ. ಕೋಕೋನಟ್ ಸ್ಕ್ರಬ್ಬಿಂಗ್ ಮಾತ್ರ ಇಲ್ಲ. ಜ್ಯೂಸಸ್ ಮಾಡ್ತೀರಾ ಅಂದ್ರೆ ಇದನ್ನ ಮೇಲ್ಗಡೆ ಅಟ್ಯಾಚ್ಮೆಂಟ್ ಮಾಡಿ. ಕರ್ನಾಟಕ ಫುಲ್ ನಾವು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ನಿಮಗೆ 1 ವರ್ಷ ಗ್ಯಾರಂಟಿ ಇದೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ನೋಡಿ ನಾವು ಈಗ ಗೋಲ್ಡನ್ ಅಸೋಸಿಯೇಟ್ಸ್ ಇದು ನೋಡಿ ನಿಮಗೆ ಸೂಪರ್ ಆಗಿ ಒಂದು ಪ್ರಾಡಕ್ಟ್ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ನಿಮಗೆ ಮಿಕ್ಸಿಗೆ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಹಳೆ ಮಿಕ್ಸ್ ಇದ್ರೆ ಸಾಕು, ಅದರಲ್ಲಿ ನಿಮಗೆ ಈ ಅಟ್ಯಾಚ್ಮೆಂಟ್ ತಗೊಂಡ್ರೆ 9 ವಿಧದ ಕೆಲಸ ಮಾಡಿಸ್ಕೋಬಹುದು. ಸೊ ಇದರಲ್ಲಿ ಹಿಟ್ಟು ಕಲ್ಸ್ಕೋಬಹುದು, ನಿಮಗೆ ತೆಂಗಿನಕಾಯಿ ತುರುಬೋದು, ಜ್ಯೂಸಸ್ ಮಾಡ್ಕೋಬಹುದು, ತಕ್ಕರಿ ಎಲ್ಲ ಕಟ್ ಮಾಡ್ಕೋಬಹುದು, ಫ್ರೆಂಚ್ ಫ್ರೈ ಕಟಿಂಗ್ ಮಾಡ್ಕೋಬಹುದು, ಬೀಟಿಂಗ್ ಮಾಡ್ಕೋಬಹುದು. ಸೊ ಇದರ 9 ಕೆಲಸ ನಿಮ್ಗೆ ಅಡುಗೆ ಮನೆಗೆ ಏನೇನು ಕೆಲಸ ಆಗುತ್ತೋ ಸೊ ಆ ಪೂರ್ತಿ ಕೆಲಸ ಇದಾಗುತ್ತೆ. ಸೊ ಹೆಂಗೆಂದು ತೋರಿಸಿ ನೋಡಿ, ಲೈವ್ ಆಗಿ ಡೆಮೋ ತೋರಿಸೋಣ ನೋಡಿ. ಇದು ಈ ಥರ ನಿಮಗೆ ಈ ಅಟ್ಯಾಚ್ಮೆಂಟಲ್ಲಿ ಈ ಥಿಂಗ್ ಸೆಟಪ್ಸ್ ಹಂಗೆ ಬರ್ತದೆ. ಇದರಲ್ಲಿ 4 ಬ್ಲೇಡ್ ಕೊಡ್ತಾ ಇದ್ದೀನಿ. ಈ ಡಿಸ್ಕಲ್ಲಿ 4 ಬ್ಲೇಡ್ ಅಟ್ಯಾಚ್ಮೆಂಟ್ ಮಾಡ್ಬೋದು. ಸೊ ಒಂದು ನಿಮಗೆ ಸ್ಲೈಸಿಂಗು, ಕಾಯಿ ತುರೋಲು, ಫ್ರೆಂಚ್ ಫ್ರೈ ಕಟ್ಟಿಂಗು, ಅದರ ನಿಮಗೆ ಸ್ಮಾಲ್ ಕಟ್ಟಿಂಗು. ಸೊ 4 ಬ್ಲೇಡ್ ಬರ್ತದೆ. ಸೊ ಇದೇ ರೀತಿಗೆ ನಿಮಗೆ ಇದರಲ್ಲಿ 3 ಅಟ್ಯಾಚ್ಮೆಂಟ್ ಬರ್ತದೆ. ಒಂದು ಬೀಟಿಂಗ್ ಡಿಸ್ಕ್ ಬರ್ತದೆ, ಹಿಟ್ಟು ಕಲಿಸೋದು ಬರ್ತದೆ, ಚಾಪಿಂಗ್ ಬ್ಲೇಡ್ ಬರ್ತದೆ. ಸೊ ಅದೇ ಥರ ನಿಮಗೆ ಕೋಕೋನಟ್ ಸ್ಕ್ರಬ್ಬಿಂಗ್ ಬರ್ತದೆ. ಸೊ ನಿಮಗೆ ಸಿಟ್ರಸಿನ ಜ್ಯೂಸು ಇದು ಮೇಲ್ಗಡೆ ಹಾಕ್ಬಿಟ್ಟೆ ಸಿಟ್ರಸ್ ಜ್ಯೂಸು. ಇದು 9 ಕಲಸ ಈ ಥರ ಆಗುತ್ತೆ. ಸೊ ಎಲ್ಲದಕ್ಕೆ ಫಸ್ಟ್ ಬಂದು ನೋಡಿ ಈ ಥರ ಒಂದು ಗೇರ್ ಬಾಕ್ಸ್ ಕೊಡ್ತೀನಿ. ಈ ಗೇರ್ ಬಾಕ್ಸ್ನ ಮಿಕ್ಸಿಯಲ್ಲಿ ಜಾರ್ ಫಿಟ್ ಮಾಡ್ತಾರೆ ನೋಡಿ, ಈ ಥರ ಟೈಟಾಗಿ ಫಿಟ್ ಮಾಡಿಬಿಡಿ. ಸೊ ಅದಾದಮೇಲೆ ಇದು ಮೇಲ್ಗಡೆ ಈ ರಾಡ್ ಬರ್ತದೆ, ಇದನ್ನು ಇಟ್ಬಿಟ್ಟು ಈ ಕಂಟೈನರ್ನ ಈ ಥರ ನೋಡಿ ಅಷ್ಟೇ ಲಾಕ್ ಆಯಿತು. ಈಗ ಓಪನ್ ಮಾಡ್ತೀನಿ. ಫಸ್ಟು ಸ್ಲೈಸಿಂಗ್ ತೋರಿಸ್ತೀನಿ ನೋಡಿ. ಸ್ಲೈಸಿಂಗ್ ಏನಲ್ಲ, ಇದರ ಸ್ಲೈಸಿಂಗ್ ಬ್ಲೇಡ್ನ ಫಿಟ್ ಮಾಡಿಬಿಡು ಈ ಥರ ಇಟ್ಬಿಟ್ಟಿದ್ರೆ ಸಾಕು. ನಿಮಗೆ ಸೆಕೆಂಡ್ಸಲ್ಲಿ ಸ್ಲೈಸಿಂಗ್ ಎಲ್ಲ ಆಗುತ್ತೆ. ಸೊ ಸ್ಲೈಸಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಈವನ್ ಆಗಿ ನಿಮಗೆ ಸ್ಲೈಸಸ್ ಬಂದಿರುತ್ತದೆ ನೋಡಿ, ಎಷ್ಟು ಥಿನ್ ಸ್ಲೈಸಸ್ ಆಗಿ ಬಂದಿದೆ. ಈ ಥರ ಸ್ಲೈಸಿಂಗ್ ಎಲ್ಲ ಸೂಪರಾಗಿ ಮಾಡ್ಕೋಬೋದು. ಈವನ್ ಆಗಿ ಕಟ್ ಆಗಿದೆ. ಸೊ ಈ ಥರ ನಿಮಗೆ ಯಾವುದೇ ಸಾಲಟು ಸ್ಯಾಂಡ್ವಿಚ್ ಮಾಡ್ತೀರಾ ಆ ಥರ ನಿಮ್ಗೆ ಯಾವುದೇ ಸಾಲಟ್ಗೆ ಬೇಕಂದರೆ ಈ ಥರ ಕಟ್ ಮಾಡ್ಬೋದು. ಈ ಥರ ಇದು ಮಾತ್ರ ಇಲ್ಲ, ಈಗ ನಿಮಗೆ ಬೀಟ್ರೂಟು, ಕ್ಯಾರೆಟು ಯಾವುದು ಬೇಕಂದರೆ ಸ್ಲೈಸಿಂಗ್ ಮಾಡ್ಕೋಬೋದು. ಸೇಮ್ ಅದೇ ಥರ ಕ್ಯಾರೆಟು ಒಂದು ತೋರಿಸ್ತೀನಿ ನೋಡಿ. ಸೊ ಕ್ಯಾರೆಟು, ಮುಳ್ಳಂಗಿ, ನಿಮ್ಗೆ ಯಾವುದು ವೆಜಿಟಬಲ್ಸ್ ಬೇಕಂದರೆ ಮಾಡಿಸ್ಕೋಬೋದು. ಈ ಥರ ಈವನ್ ಸ್ಲೈಸ್ ಕಟಿಂಗ್ಸ್ ಬರ್ತದೆ ನಿಮಗೆ. ಒಂದೇ ಸ್ಕೇಲಲ್ಲಿ ಒಂದೇ ಶೇಪಲ್ಲಿ ಬರ್ತದೆ, ನಿಮಗೆ ಒಂದೇ ಸೈಜಲ್ಲಿ ಬರ್ತದೆ. ಸೊ ನಿಮಗೆ ಕ್ಯಾರೆಟ್ ರೌಂಡ್ ಈ ಥರ ನಿಮಗೆ ಈವನ್ ಕಟಿಂಗ್ಸ್ ನೋಡಿ ಆ ಥರ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ನಿಮಗೆ ಕಾಯಿ ತುರೋಲು ನಿಮಗೆ ತಕ್ಕರಿ ಯಾವುದೇ ತಕ್ಕರಿ ಪಲ್ಯ ಮಾಡ್ತೀರಾ ಅಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಇದು ಮಾಡ್ತೀರಾ, ಬೀಟ್ರೂಟ್ ಆಗಲಿ ಕ್ಯಾರೆಟ್ ಆಗಲಿ ಯಾವುದು ಬೇಕಂದರೆ. ಸೊ ಇದನ್ನು ಹಂಗೆ ಸೇಮ್ ಈ ಬ್ಲೇಡ್ನ ಚೇಂಜ್ ಮಾಡ್ತೀನಿ. ಸೇಮ್ ಕ್ಲೋಸ್ ಮಾಡಿಬಿಡಿ ಈ ಥರ ಮಾಡಿಬಿಟ್ಟು ನೋಡಿ, ಜಸ್ಟು ಸೇಮ್ ಕ್ಯಾರೆಟ್ ಆಗಿದ್ರೆ ಇದು 2-3 ಆಗಬೇಕಂದ್ರೆ ಈ ಥರ ಆಗ್ಬೋದು. ಓಕೆನಾ, ಅಟ್ ಎ ಟೈಮ್ ಕೆಲಸ ಆಗುತ್ತೆ. ಇಲ್ಲ ಒಂದೊಂದು ಮಾಡಬೇಕಂದ್ರೆ ಸಿಂಗಲ್ ಆಗಿ ಕೂಡ ಹಾಕೋಬೋದು. ಸೊ ಹೆಂಗೆ ಅಂದರೆ ಹಂಗೆ. ಎಷ್ಟು ಕ್ಯಾರೆಟ್ ಬಂದು ಒಂದು ಫ್ರೈಡ್ ರೈಸ್ ಅಂಗಡಿ ಇಟ್ಕೊಂಡಿದ್ದೀರಾ ಅಂದರೆ ಕೂಡ ಯೂಸ್ ಆಗುತ್ತೆ. ಫ್ರೈಡ್ ರೈಸ್ ಅಂಗಡಿಗೆಲ್ಲ ಬಂದುಬಿಟ್ಟು ನಿಮಗೆ ಕ್ಯಾರೆಟು, ಕೋಸು ಯಾವ್ದು ಬೇಕಂದ್ರೆ ಈ ಥರ ಫ್ರೈಡ್ ರೈಸ್ಗೆಲ್ಲ ಕೂಡ ಮಾಡ್ಕೋಬೋದು. ಇಲ್ಲ ಬಂದು ನಿಮಗೆ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ. ಸೊ ಈ ಥರ ಮಾಡಬೇಕಂದ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು, ಸೆಕೆಂಡ್ಸಲ್ಲಿ ನಿಮಗೆ ಮಾಡ್ಕೋಬೋದು. ಸೊ ಒಂದು ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋದು. ಮನೆಯಲ್ಲೇ ನಿಮಗೆ ಸೆಕೆಂಡ್ಸಲ್ಲಿ ಆಗ್ಬಿಡುತ್ತೆ. ತರಕಾರಿ ಕಟ್ ಮಾಡಬೇಕು ಅದೆಲ್ಲ ತುಂಬ ಟೈಮ್ ತಗೊಳ್ತದೆ, ಬಟ್ ಆ ಥರ ಎಲ್ಲ ಈಸಿಯಾಗಿ ನಿಮಗೆ ಆರಾಮಾಗಿ ಮಾಡಿಸ್ಕೋಬೋದು ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಇದು ಬಂದು ನಿಮಗೆ ಫ್ರೆಂಚ್ ಫ್ರೈ ಕಟಿಂಗ್ ಬ್ಲೇಡು. ಸೊ ಮಕ್ಕಳೆಲ್ಲ ಬಂದು ಮನೆಯಲ್ಲಿ ಫ್ರೆಂಚ್ ಫ್ರೈ ಕೇಳ್ತಾರೆ. ನೀವು ಫ್ರಾಸನ್ ಪ್ಯಾಕೆಟ್ ತೊಗೊಂಡ್ರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿನೇ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಬಟ್ ಆ ಥರ ಇಲ್ಲ. ಇದರಲ್ಲಿ ನಿಮಗೆ ನಾವು ಮನೆಯಲ್ಲೇ ಫ್ರೆಂಚ್ ಫ್ರೈ ಕಟಿಂಗ್ ಮಾಡಿ ಮನೆಯಲ್ಲೇ ಫ್ರೈ ಮಾಡಿ ಕೊಡ್ಬೋದು. ಸೊ ಈ ಥರ ಬ್ಲೇಡ್ನ ಈ ಡಿಸ್ಕಲ್ಲಿ ಅಟ್ಯಾಚ್ಮೆಂಟ್ ಮಾಡ್ತೀರಾ ನೋಡಿ, ಜಸ್ಟ್ ಅಷ್ಟೇ ಸೇಮ್ ಲಾಕ್ ಮಾಡಿಬಿಟ್ಟು ನಿಮ್ಮ ಪೊಟೊಟೊ ಬಂದು ಸ್ಕಿನ್ ರಿಮೂವ್ ಮಾಡಿ ಬೇಕಂದ್ರೆ ಹಾಕ್ಬೋದು. ಸೈಜ್ ಆದರೆ ಒಳಗಡೆ ಹಂಗೆ ಕೂಡ ಹಾಕೋಬೋದು ನೋಡಿ. ಅಷ್ಟೇ ಹಾಕ್ಬಿಟ್ಟು ಪ್ರೆಸ್ ಕೊಡಿದ್ರೆ ಸಾಕು. ಸೊ ಈವನ್ ಕಟ್ಟಿಂಗ್ ಆಗುತ್ತೆ ನಿಮಗೆ. ಫ್ರೆಂಚ್ ಫ್ರೈಗೆ
ನಿಮಗೆ ಕೈನಲ್ಲಿ ಕಟ್ ಮಾಡಿದ್ರೆ ಈ ಥರ ಕಟ್ ಆಗೋದಿಲ್ಲ ನೋಡಿ, ಆರಾಮಾಗಿ ಈವನಾಗಿ ಕಟ್ ಮಾಡಿಸ್ಕೋಬೋದು. ಸೊ ಪೊಟೆಟೊ ಇನ್ನೂ ಬೇಕಂದರೆ ಆ ಸೈಜಸ್ ಮಾತ್ರ ಒಳಗಡೆ ಹೋಗೋ ಥರ ಸೈಜ್ ಕಟ್ ಮಾಡಿ ಹಾಕ್ಬಿಟ್ರೆ ಸಾಕು. ಈ ಥರ ಫ್ರೆಂಚ್ ಫ್ರೈ ಕಟ್ಟಿಂಗ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಮಕ್ಕಳಿಗೆ ಮನೆಯಲ್ಲೇ ಫ್ರೈ ಮಾಡಿಸಿ ಕೊಡ್ಬೋದು. ಈ ಡಿಸ್ಕಲ್ಲಿ 4 ಬ್ಲೇಡ್ ಅಟ್ಯಾಚ್ಮೆಂಟ್ ಮಾಡ್ಬೋದು. ಸೊ ಈ 4 ಬ್ಲೇಡ್ ಬಗ್ಗೆ ಹೆಂಗೆ ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಮೀಡಿಯಮ್ ಕಟ್ಟಿಂಗ್ ಆಗುತ್ತೆ, ಫ್ರೆಂಚ್ ಫ್ರೈ ಕಟ್ಟಿಂಗ್ ಆಗುತ್ತೆ, ಕಾಯಿ ತಿರುಬೋದು, ಸ್ಲೈಸಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಾವು ಇದು ಬಂದು ನಿಮಗೆ ಕೋಕೋನಟ್ ಸ್ಕ್ರಬ್ಬಿಂಗು, ತೆಂಗಿನಕಾಯಿ ತುರುವಕ್ಕೆ ಇದು ಅಂದರೆ ಅಟ್ಯಾಚ್ಮೆಂಟ್ ಸಪ್ರೇಟಾಗಿ ಕೊಡ್ತಾ ಇದ್ದೀನಿ. ಇದು ಒಂದು ಸೇಮ್ ಈ ಗೀರ್ ಬಾಕ್ಸ್ ಮೇಲ್ಗಡೆ ನಿಮ್ಗೆ ಫಿಟ್ ಮಾಡಿಕೊಡೋ ಸಾಕು. ಸೊ ಇದು ನಿಮಗೆ ಶಾರ್ಪ್ ಇರುತ್ತಲ್ವ, ನಾವು ತೆಂಗಿನಕಾಯಿ ಮಾಡುವಾಗ ಕೈನಲ್ಲಿ ಏನೋ ಕಟ್ಟಾಗುತ್ತೆ, ಯಾಕೆ ಮಿಕ್ಸಿಯಲ್ಲಿ ಫಿಟ್ ಮಾಡ್ತೀರಾ, ನಿಮಗೆ ಆ ಥರ ಭಯ ಇರ್ತದೆ, ಆ ಥರ ಏನು ಬೇಕಾಗಿಲ್ಲ. ಇದು ಬಂದು ನಿಮಗೆ ಗೇರ್ ಬಾಕ್ಸ್ ಬಂದು ಆ ಸ್ಪೀಡ್ನ ಕಂಟ್ರೋಲ್ ಮಾಡ್ತದೆ. ನೋಡಿ, ನಾವು 3 ಸ್ಪೀಡ್ ಇಟ್ಟಿದೆ ಕೂಡ ಸಾಕು. ಸೊ ಆದರೆ ಏನು ಆಗೋದಿಲ್ಲ, 3 ಸ್ಪೀಡ್ ಇಟ್ಟಿದೆ ಕೂಡ ನೋಡಿ ನಿಮ್ಗೆ ಏನು ಆಗೋದಿಲ್ಲ, ನಿಮಗೆ ಗಾಯ ಆಗೋದಿಲ್ಲ. ಸೊ ಇದು ಬಂದು ಏನಂದರೆ ನಿಮಗೆ ಶಾರ್ಪ್ ಬಂದುಬಿಟ್ಟು ನಿಮಗೆ ತೆಂಗಿನಕಾಯಿನ ಮಾತ್ರ ತೆಗಲ್ತದೆ. ಈಗ ನೋಡಿ, ನಿಮಗೆ ಈಗ ತೆಂಗಿನಕಾಯಿ ಹಾಲು ತೊಗೊಳ್ತಾರೆ, ತೆಂಗಿನಕಾಯಿ ಮಿಲ್ಕ್ ತೊಗೋಬೇಕಂದ್ರೆ ಬರೀ ವೈಟ್ ಸ್ಕಿನ್ ಮಾತ್ರ ಒಬ್ಬೊಬ್ರು ತೊಗೊಳ್ತಾರೆ. ಸೊ ಬರೀ ವೈಟ್ ಸ್ಕಿನ್ ಮಾತ್ರ ಬೇಕಂದ್ರೂ ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ನಿಮಗೆ ಪೂರ್ತಿ ಬೇಕಂದ್ರೆ ಪೂರ್ತಿ ತೆಗಿಬೋದು. ಅದೇ ಥರ ನಿಮಗೆ ಬಂದುಬಿಟ್ಟು ತೆಂಗಿನಕಾಯಿ ಹಾಲಿಗೆ ಮಾತ್ರ ಎಲ್ಲ ಈಗ ಪುಟ್ಟು ಮಾಡ್ತಾರೆ, ಕೇರಳ ಪುಟ್ಟೆಲ್ಲ ಮಾಡ್ತಾರೆ. ಸೊ ಅದಕ್ಕೆ ಕೂಡ ಬರೀ ವೈಟ್ ಸ್ಕಿನ್ ಮಾತ್ರ ತೊಗೊಳ್ತಾರೆ. ಬರೀ ವೈಟ್ ಸ್ಕಿನ್ ಮಾತ್ರ ನಾವು ತೊಗೋಬೋದು. ಸೊ ಈ ಥರ ನಿಮ್ಗೆ ಆರಾಮಾಗಿ ಮಾಡ್ಕೋಬೋದು. ಸೊ ನಿಮಗೆ ಕಮರ್ಷಿಯಲ್ ಆಗಿ ಒಂದು ಹೋಟೆಲ್ ಇಟ್ಕೊಂಡಿದ್ದಾರೆ, ಒಂದು ಫಂಕ್ಷನ್ ಇದೆ, ಸ್ಮಾಲ್ ಫಂಕ್ಷನ್ ಇದೆ, ಒಂದು 10-20 ತೆಂಗಿನಕಾಯಿ ಮಾಡಬೇಕು, ಸಡನ್ನಾಗಿ ಚಟ್ನಿ ಖಾಲಿ ಆಗಿರ್ತದೆ. ಸೊ ಆವಾಗ ಬಂದ್ಬಿಟ್ಟು ಇಮಿಡಿಯೇಟ್ ಮಾಡ್ಕೋಬೋದು. ಮನೆಯಲ್ಲಿ ಕೂಡ ಬೆಳಗ್ಗೆ ನಿಮಗೆ ಕೆಲಸ ಮಾಡುವಾಗ ತುಂಬ ಈಸಿಯಾಗಿರ್ತದೆ ನಿಮಗೆ. ಸೊ ನೀರಾಗಿ ಬರೋಲ್ಲ, ಫುಲ್ ಡ್ರೈ ಆಗಿರ್ತದೆ. ಸೊ ನಿಮಗೆ ಫ್ಲವರ್ ಥರ, ಹೂ ಥರ ಬಂದಿರ್ತದೆ. ಸೊ ಅದರಲ್ಲಿನೇ ನಿಮಗೆ ಮೇಲ್ಗಡೆ ಈ ಕಪ್ನ ಹಾಕ್ಬಿಡಿದ್ರೆ ನಿಮಗೆ ಸಿಟ್ರಸಿನ ಜ್ಯೂಸು, ನಿಮಗೆ ಆರೆಂಜಿ, ತಾಳಂಬಿ, ಮೊಸಂಬಿ, ಅದೇ ಥರ ನಿಮಗೆ ಲೆಮನ್ ಕೂಡ ನಿಮಗೆ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಸೊ ಯಾವುದು ಬೇಕಂದರೆ ಇದು 2 ಆಗಿ ಕಟ್ ಮಾಡಿ ಅಷ್ಟೇ. ನೀವು ಸ್ಕಿನ್ ರಿಮೂವ್ ಮಾಡಬೇಕಲ್ಲ ಎಲ್ಲ. ಬೆಳಗ್ಗೆ ಮಕ್ಕಳೆಲ್ಲ ಬಂದು ಈಗ ಸಿಟ್ರಸ್ ಜ್ಯೂಸ್ ತುಂಬ ಯೂಸ್ ಆಗುತ್ತೆ ಇಮ್ಯುನಿಟಿಗೆ. ಕಂಪಲ್ಸರಿ ರೆಗ್ಯುಲರ್ ಆಗಿ ಈಗ ಕೊರೋನಾ ಆಗಲಿ, ಡೆಂಗ್ ಆಗಲಿ, ಯಾವುದೇ ಸಿಟ್ರಸಿನ ಜ್ಯೂಸು ಬೆಳಗ್ಗೆ ಕುಡಿದ್ರೆ ಮಕ್ಕಳ ಗ್ರೋತ್ ಚೆನ್ನಾಗಿರ್ತದೆ. ಈವನ್ ನಿಮಗೆ ಪ್ರೆಗ್ನೆನ್ಸಿ ವುಮೆನ್ಸ್ ಎಲ್ಲ ಪ್ರೊಮೋಗ್ರಾನೇಟು, ಸೊ ಇದನ್ನು ಕೂಡ ನಿಮಗೆ ತಾಳಂಬಿಲ್ಲ ಕೂಡ ಸೇಮ್ ಇದೇ ಥರಕ್ಕೆ ಯೂಸ್ ಮಾಡ್ಕೋಬೋದು. ಸೊ ರೆಗ್ಯುಲರ್ ಪ್ಯೂರ್ ಜ್ಯೂಸು ನಿಮ್ಗೆ ಹಾಲು ಚಕ್ರೆ ಎಲ್ಲ ಒಂದು ಬಲ್ಪಿ ಆರೆಂಜ್ ಥರ, ಆ ಬಲ್ಪಿ ಮೊಸಂಬಿ ಥರ ಕುಡಿಬೋದು ನೋಡಿ. ನೋಡಿ, ಆರೆಂಜು ಜ್ಯೂಸ್ ಮಾಡಿದ್ದೀನಿ. ಈಗ ನಾರ್ಮಲಾಗಿ ಸ್ಕಿನ್ ರಿಮೂವ್ ಮಾಡಿ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ, ಮಕ್ಕಳು ತಿನ್ನೋದಿಲ್ಲ. ಆರೆಂಜು ಅದೇ ಥರನೇ 2 ಆಗಿ ಕಟ್ ಮಾಡ್ತೀರಾ, ಸೇಮ್ ಮೇಲ್ಗಡೆ ಇಟ್ಟು ಕುಶ್ ಮಾಡಿದ್ರೆ ಸಾಕಷ್ಟೇ. ನೋಡಿ, ಕ್ಯೂಸ್ ಆಗಿ ವೆರಿ ಪ್ಯೂರ್ ಬಲ್ಪಿ ಜ್ಯೂಸಸ್ ಬಂದಿದೆ ನಿಮಗೆ. ಸೊ ಈ ಥರ ನಿಮಗೆ ತಕ್ಕರಿ ಕೆಲಸ ಮಾಡುವಾಗಲೇ ಕಟ್ಟಿಂಗ್ ಕೆಲಸ ಆಗ್ತಾ ಇರ್ತದೆ, ಒಂದು ತೆಂಗಿನಕಾಯಿ ನೀವು ಸ್ಕ್ರಬ್ ಮಾಡ್ತಾ ಇದ್ದೀರಾ, ಆವಾಗಲೇ ಮಕ್ಕಳಿಗೆ ಒಂದು ಜ್ಯೂಸ್ನ ಬೆಳಗ್ಗೆ ಕೊಟ್ಬಿಡ್ಬೋದು. ಸೊ ಅದೇ ಥರ ನಿಮಗೆ ಅಡುಗೆ ಮಾಡೋಕ್ಕೆ ಕೆಲಸನೂ ಇದು ಈಸಿ ಆಗಿಬಿಡ್ತದೆ. ಸೊ ಮನೇಲಿ ನಿಮಗೆ ಕಿಚನ್ನಲ್ಲಿ ಒಂದು ಹೆಲ್ಪರ್ ಇರೋ ಥರ, ಸೊ ಮನೇಲಿ ತುಂಬ ಕೆಲಸಗೆ ನಿಮಗೆ ಯೂಸ್ ಆಗುತ್ತೆ. ಪ್ಯೂರ್ ಬಲ್ಪಿ ಆರೆಂಜು ಮೊಸಂಬಿ ಜ್ಯೂಸು ಪ್ಯೂರಾಗಿ ಬರ್ತದೆ. ಸೊ ಒಂದು ಆರೆಂಜ್ ಹಾಕಿದ್ದೀನಿ, ಒಂದು ಮೊಸಂಬಿ ಹಾಕಿದ್ದೀನಿ, ಪ್ಯೂರ್ ಬಲ್ಪಿ ಜ್ಯೂಸಸ್ಸು ನೋಡಿ. ಸೀಡ್ಸ್ ಇಲ್ಲೇ ಇದೆ, ನಾನು ಫಿಲ್ಟ್ರ್ ಕೂಡ ಮಾಡಿಲ್ಲ, ಹಾಗೆ ನೀವು ಹಾಕುವಾಗಲೇ ಇದರಿಂದ ಹಂಗೆ ಹಾಕ್ಕೋಬೋದು. ಸೊ ಪ್ಯೂರಾಗಿ ಬರ್ತದೆ. ಕೋಕೋನಟ್ ಸ್ಕ್ರಬ್ಬಿಂಗ್ ಮಾಡಿದ್ದೀನಿ, ಜ್ಯೂಸಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಚಾಪಿಂಗು. ಈಗ ಒಂದು ಫ್ರೈಡ್ ರೈಸ್ ಅಂಗಡಿ ಇಟ್ಕೊಂಡಿರ್ತಾರೆ, ಫ್ರೈಡ್ ರೈಸ್ ಮಾಡಬೇಕು, ಇಲ್ಲ ಮನೆಯಲ್ಲಿ ನಿಮಗೆ ಪಲ್ಯ ಮಾಡಬೇಕು, ಪಲ್ಯ ಮಾಡೋಕ್ಕೆ ಕಟ್ಟಿಂಗ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ನಿಮಗೆ ಕಾಯಿ ತುರುವಿ ಮಾಡಲ್ಲ, ನಾವು ಕಟ್ಟಿಂಗ್ ಮಾಡಿ ಮಾಡ್ತೀನಿ. ಇಲ್ಲಿ ಸ್ಲೈಸಲ್ಲಿ ಹೆಂಗೆ ಹೋಗಿ ನಿಮಗೆ ಮಾಡಬೇಕಂದ್ರೆ ಇದರಲ್ಲಿ ನಿಮಗೆ ಈ ಚಾಪರಲ್ಲಿ ನಿಮಗೆ ಬಂದುಬಿಟ್ಟು ಕಾಯಿ ಕಟ್ಟಿಂಗ್ ಮಾಡ್ಕೋಬೋದು. ಅದು ನಿಮಗೆ ಪಲ್ಯಕ್ಕೆ ಮಾಡ್ತಾರ ಕೂಡ ಕಟ್ ಮಾಡ್ಬೋದು. ಫ್ರೈಡ್ ರೈಸ್ಗೆ ಕೂಡ ಅದೇ ಥರ ಮಿಕ್ಸ್ ಮಾಡ್ಕೋಬೋದು. ನಾನು ಹೆಂಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಈ ಥರ ಬರ್ತದೆ, ಇದು 3 ಅಟ್ಯಾಚ್ಮೆಂಟ್ ಬರ್ತದೆ. ಇದರಲ್ಲಿ ನಿಮಗೆ ಹಿಟ್ಟು ಕಲಸೋದು ಒಂದು, ಚಾಪಿಂಗ್ ಒಂದು, ಬೀಟಿಂಗ್ ಡಿಸ್ಕು, ನಿಮಗೆ ಕೋಲ್ಡ್ ಕಾಫಿ, ಬಟರ್ ಮಿಲ್ಕು, ಲಸ್ಸಿ, ಮಯೋನಸ್ಸು, ಈ ಥರ 3 ಡಿಸ್ಕ್ ಬರ್ತದೆ. ಇದು ಬೀಟಿಂಗ್ ಡಿಸ್ಕು. ಈ ಥರ ಫಿಟ್ ಮಾಡ್ತೀನಿ. ಈಗ ದೊಡ್ಡ ಆಣಿ ಅಂದರೆ ಇದು 4 ಪೀಸಾಗಿ ಹಾಕಿ, ಇಲ್ಲ ಸ್ಮಾಲ್ ಆಣಿ ಅಂದರೆ ಹಂಗೆ ಕೂಡ ಹಾಕ್ಬೋದು. ಇದು ನಿಮಗೆ ಚಿಲ್ಲಿ ಯಾವುದು ಬೇಕು, ಮೀಡಿಯಮ್ ಸೈಜ್. ಈಗ ಪಲ್ಯ ಮಾಡಿರ್ತೀರಾ, ಫ್ರೈಡ್ ರೈಸ್ ಮಾಡಿದ್ರೆ ಮೀಡಿಯಮ್ ಸೈಜ್ ಬೇಕಂದರೆ ಇದರ ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ಬಿಡಿ. ನೋಡಿ, ಕ್ಯಾರೆಟು ಫ್ರೈಡ್ ರೈಸ್ ಮಾಡ್ತಾರೆ ಕ್ಯಾರೆಟ್ ಎಲ್ಲ ಕೂಡ ಹಾಕ್ತಾರೆ. ಕ್ಯಾರೆಟು, ಕೋಸು, ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಬೇಕಂದ್ರೂ ಈ ಥರ ಆ್ಯಡ್ ಮಾಡಿಸ್ಕೋಬೋದು. ಫುಲ್ ಚಾಪಿಂಗ್ ಬೇಕಂದರೆ ಕಂಟಿನ್ಯೂಸ್ ಬಿಡಿ,
ಇಲ್ಲ ನಿಮಗೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕಂದ್ರೆ ಟ್ರಾನ್ಸ್ಪರೆಂಟ್ ಜಾರ್ ಇರೋದ್ರಿಂದ ನೀವು ನೋಡ್ಕೋಬೋದು ನೋಡಿ. ನೋಡಿ ಅಷ್ಟೇ, ಫ್ರೈಡ್ ರೈಸ್ಗೆ ಮನೆಯಲ್ಲೇ ನೀವು ಆರಾಮಾಗಿ ಫ್ರೈಡ್ ರೈಸ್ಗೆ ಮಾಡಿಸ್ಕೋಬೋದು. ನಿಮ್ಮ ಹಾಕಿ ತೋರಿಸ್ತೀನಿ, ಅವಾಗನೇ ಇದಕ್ಕೆ ಗೊತ್ತಾಗುತ್ತೆ. ಸೊ ಹಾಗಲಕಾಯಿ ಯಾವುದು ತರಕಾರಿ ಬೇಕಂದರೆ ಈ ಥರ ನಿಮಗೆ ಕಟ್ ಮಾಡ್ಬೋದು. ನಿಮಗೆ ಎಗ್ ಆಮ್ಲೆಟು, ಬ್ರೆಡ್ ಆಮ್ಲೆಟು, ನಿಮಗೆ ಒಂದು ಇದು ಹೋಟೆಲ್ ಇಟ್ಕೊಂಡಿದ್ರೆ ಅಂದರೆ ಅದ್ರ ಕಂಪಲ್ಸರಿ ಯೂಸ್ ಆಗುತ್ತೆ. ಅದೇ ಮನೆಯವ್ರಿಗೂ ಮನೆಯಲ್ಲಿ ನಿಮಗೆ ಎಗ್ ಆಮ್ಲೆಟ್ ಮಾಡ್ಬೋದು. ಯಾವುದೇ ಬೇಕಂದ್ರೆ ಕಟ್ಟಿಂಗ್ಸು ನೀವು 20 ಆಣಿನ ಬೇಕಂದ್ರೂ ನಿಮ್ಮ ಕಣ್ಣಲ್ಲಿ ಒಂದು ನೀರು ಬರೋಲ್ಲ. ಸೊ ಆ ಥರ ಮೆಷಿನ್ ಇದು. ಸೊ ಆ ಥರ ನಿಮಗೆ ತಗೊಂಡಿದ್ರೆ ಖಂಡಿತವಾಗಿ ನೀವು ಎಷ್ಟು ಆಣಿನ ಬೇಕಂದರೆ ಕಟ್ ಮಾಡ್ತಾ ಇರ್ಬೋದು. ನಿಮಗೆ ಸೆಕೆಂಡ್ಸಲ್ಲಿ ಆಗ್ಬಿಡ್ತದೆ. ನೋಡಿ ನೆಕ್ಸ್ಟ್ ಹಿಟ್ಟು ಕಲಿಸೋದು. ಸೊ ಈ ಥರ ಹಿಟ್ಟು ಕಟ್ಟೋ ಬ್ಲೇಡ್ನ ಈ ಥರ ಫಿಟ್ ಮಾಡಿ, ಸೊ ನೆಕ್ಸ್ಟ್ ಇದ್ರ ಮೇಲ್ಗಡೆ ಹಾಕ್ಬಿಡಿ ಹಿಟ್ಟು ಕಲಿಸೋದಕ್ಕೆ. ಸೊ ಇದರಲ್ಲಿ ನಿಮಗೆ ಮೆಷರಿಂಗ್ ಕಪ್ ಕೊಡ್ತಾ ಇದ್ದೀನಿ. ಸೊ ಈ ಥರ ಮೆಷರಿಂಗ್ ಕಪ್ಪಲ್ಲಿ ಎಷ್ಟು ಹಿಟ್ಟು ಹಾಕ್ತೀರಾ, ನೀರು ಎಷ್ಟು ಹಾಕ್ಬೋದು ನೀವು ನೋಡ್ಕೋಬೋದು. ನೋಡಿ ಈಗ ನಾವು 300 ಗ್ರಾಮ್ಸ್ ಬರೋ ಇದು ಕಪ್ಪು. ಸೊ ಫುಲ್ಲು 300 ಗ್ರಾಮ್ಸ್ ನಾವು ಹಿಟ್ಟು ತಗೊಳ್ತಾ ಇದ್ದೀನಿ. ಸೊ ಈ ಥರ ನೋಡಿ, ಇದು ಮೆಷರ್ಮೆಂಟ್ ಕಪ್ಪಲ್ಲಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಎಷ್ಟು ಫ್ಲೋರ್ ಹಾಕ್ತೀರಾ, ಫ್ಲೋರ್ ಬಂದು ನಾವು 250 ಗ್ರಾಮ್ ತೊಗೊಂಡಿದ್ರೆ 300 ಗ್ರಾಮ್ ಬರೋ ಫ್ಲೋರ್ ತೊಗೊಂಡಿದ್ರೆ ಸೊ ವಾಟರ್ ಲೆವೆಲ್ ಎಷ್ಟಾಗುತ್ತೆ ನೀವು ನೋಡ್ಕೋಬೋದು. ಸೊ ಒಂದ್ಸಲಿ ಐಡಿಯಾ ಬಂದುಬಿಡೋಣ, ಆಮೇಲೆ ನೆಕ್ಸ್ಟ್ 300 ಗ್ರಾಮ್ ಹಾಕಿದ ತಕ್ಷಣ ಎಷ್ಟು ನೀರು ಬೆಸ್ಟ್ ಸಾಕ್ಬೋದು. ಯಾಕಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಿಕ್ಸ್ ಮಾಡ್ತಾರೆ. ಒಬ್ಬರು ಲೂಸಾಗಿ ಮಿಕ್ಸ್ ಮಾಡ್ತಾರೆ, ಒಬ್ಬರು ಸ್ವಲ್ಪ ಮೀಡಿಯಮಾಗಿ ಮಿಕ್ಸ್ ಮಾಡ್ತಾರೆ. ಸೊ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಸೊ ನಾವು ಇಲ್ಲಿ ನಮ್ಮದು ಮಲ್ಟಿ ಮೇಕರ್ ಇದೆಯಲ್ವಾ, ಸೊ ನಮ್ಮದು ಚಪಾತಿ ಮೇಕರ್ಗೆ ಹೆಂಗೆ ಕಲಿಸ್ಬೇಕು ಆ ಥರ ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ತೀನಿ ಇದರಲ್ಲಿ. ನೋಡಿ ಮತ್ತೆ ನೀರು ಬಂದು ನಿಮಗೆ ಎಷ್ಟು ತೊಗೊಂಡಿದ್ದೀನಿ, ನಾವು 250 ಗ್ರಾಮ್ ತೊಗೊಂಡು ಬರೀ ಇಷ್ಟೇ ಆಗಬೇಕಂತೆಲ್ಲ. ನಿಮ್ಗೆ ಇದರಲ್ಲಿ ಎಷ್ಟು ಖರ್ಚಾಗುತ್ತೆ ನೀವೇ ನೋಡ್ತೀರಾ. ಸೊ ನೋಡಿ ಈಗ ನೀರು ಹಾಕ್ತಾ ಇದ್ದೀನಿ, ರನ್ ಮಾಡಿಬಿಡಿ. ನೋಡಿ ಹಿಟ್ಟು ಮಿಕ್ಸ್ ಆಗಿದೆ. ಈಗ ಚೂರು ಎಣ್ಣೆ ಬೇಕಂದರೆ ಎಣ್ಣೆ ಹಾಕಿ ನೀವು ಆ್ಯಡ್ ಮಾಡ್ಕೋಬೋದು ಇದರಲ್ಲಿನೇ. ನೋಡಿ ಚಪಾತಿಗೆ ಹಿಟ್ಟು ಕಲಿಸೋದೇ ತುಂಬ ಇರ್ತದೆ, ಅರ್ಜೆಂಟ್ಲಿ ಮಾಡೋಕ್ಕಾಗೋದಿಲ್ಲ. ಆರಾಮಾಗಿ ಸೂಪರಾಗಿ ಹಿಟ್ಟು ಬಂದಿತ್ತು. ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕಲಿಸ್ಕೋಬೋದು. ನಾವು ನಾರ್ಮಲ್ ಲೂಸ್ ಕನ್ಸಿಸ್ಟೆನ್ಸಿಲಿ ಕಲಿಸಿದ್ದೀನಿ. ನೋಡಿ ಈಗ ಹಿಟ್ಟು ಕಲಿಸೋದಾಯಿತು. ಸೊ ನೆಕ್ಸ್ಟ್ ನಾವು ನೋಡಿ ಈ ಥರ ಬೀಟಿಂಗ್ ಡಿಸ್ಕು. ಸೊ ಇದು ಬೀಟಿಂಗ್ ಮಾಡೋದು ನಿಮಗೆ ಯಾವುದೇ ಬಂದು ಬೀಟ್ ಮಾಡ್ಕೋಬೋದು. ಈಗ ಮಜ್ಜಿಗೆ ಮಾಡ್ಕೋಬೋದು, ಅದೇ ಥರ ನಿಮಗೆ ಬಟರ್ ಮಿಲ್ಕ್ ಲಸ್ಸಿ ಮಾಡ್ಕೋಬೋದು, ಅದೇ ನಿಮ್ಗೆ ಮಯೋನಸಸ್ ಮಾಡ್ಕೋಬೋದು. ಈ ಕೋಲ್ಡ್ ಕಾಫಿ, ಈಗ ಟ್ರೆಂಡಿಂಗ್ ಕೋಲ್ಡ್ ಕಾಫಿ ಕೂಡ ನೀವು ಇದರಲ್ಲಿ ಆರಾಮಾಗಿ ಬೀಟಿಂಗ್ ಮಾಡ್ಬೋದು. ಡಾಲ್ನ ಕೂಡ ಬೀಟ್ ಮಾಡ್ಬೋದು. ಸೊ ಮಲ್ಟಿಪರ್ಪಸ್ ಬೀಟಿಂಗ್ ಡಿಸ್ಕ್ ಇರ್ತದೆ. ಸೊ ಇದರ ಡಿಸ್ಕ್ ಹಾಕ್ಬಿಟ್ಟು ನೋಡಿ ಈ ಥರ ಎಗ್ ಕಟ್ ಮಾಡಿ ಹಾಕಿ ಅಷ್ಟೇ. ನೋಡಿ ನಿಮಗೆ 10 ಎಗ್ ಕೂಡ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಸ್ಯಾಂಪಲ್ಗೆ 4 ಹಾಕಿದ್ದೀನಿ. ನೋಡಿ ಇದ್ರೆ 10 ಎಗ್ ಕೂಡ ಹಾಕ್ಬೋದು. ನಿಮಗೆ ಈರುಳ್ಳಿ ಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ. ಮಯೋನಸ್ ಮಾಡ್ತಾರೆ ಅಂದರೆ ಪ್ಲೈನ್ ಹಾಕ್ತೀರಾ, ಅದಕ್ಕೆ ಪ್ಲೈನ್ ಹಾಕಿ ತೋರಿಸ್ತೀನಿ. ಈಗ ಕೋಲ್ಡ್ ಕಾಫಿ ಯಾವುದೇ ಬೇಕಂದ್ರೆ ನೋಡಿ ಸೂಪರಾಗಿ ನಿಮಗೆ ಮಾಡ್ಕೊಂಡಿದ್ದೀನಿ. ಇದೇ ಥರ ನಿಮಗೆ ಕ್ರೀಮು, ನಿಮಗೆ ಐಸ್ ಕ್ರೀಮ್ಸ್ ಮಾಡ್ತೀರಾ, ಮಿಲ್ಕ್ ಶೇಕ್ಸ್ ಮಾಡ್ತೀರಾ. ಸೊ ಈ ಥರ ಐಟಮ್ಸ್ ಎಲ್ಲ ಕೂಡ ನಾವು ಮಾಡಿಸ್ಕೋಬೋದು. ಐಸ್ ಕ್ರೀಮ್ಸ್ಗೆ ಕೇಕ್ಸ್ ಮಾಡೋದಕ್ಕೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಕೂಡ ಬೀಟಿಂಗ್ ಮಾಡ್ಕೋಬೋದು. ಯಾವುದೇ ಬಂದು ಆರಾಮಾಗಿ ಬೀಟ್ ಆಗುತ್ತೆ. ಎಗ್ ನೋಡಿ ಹಾಗೆ ಪ್ಯೂರು ಕ್ರೀಮ್ ಥರ ಬೀಟಾಗಿ ಬಂದಿದೆ. ಆಮೇಲೆ 4 ಬ್ಲೇಡ್ ಕೊಡ್ತಾ ಇರೋದು. ಸೊ ಇದು ಒಂದು ಸ್ಲೈಸಿಂಗ್ ಬ್ಲೇಡು. ಇದು ಫಿಟ್ ಮಾಡೋದು ಎಲ್ಲ ಈಸಿನೇ, ಜಸ್ಟ್ ರಿವರ್ಸ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಫಿಟ್ಟಿಂಗ್ ಒಂದು ತುಂಬ ಈಸಿ ಇರ್ತದೆ. ನೋಡಿ ಈ ಥರ ಫಿಟ್ಟಿಂಗ್ ಆಗುತ್ತೆ. ಇದರಲ್ಲಿ 4 ಬ್ಲೇಡ್ ಬರ್ತದೆ. ಒಂದು ಸ್ಲೈಸಿಂಗು, ಒಂದು ಮೀಡಿಯಮ್ ಕಟ್ಟಿಂಗು, ಫ್ರೆಂಚ್ ಫ್ರೈ ಕಟ್ಟಿಂಗ್ ಬರ್ತದೆ. ಆ ಥರ ನಿಮಗೆ ಒಂದು ಕಾಯಿ ತುರುವುದು ಬರ್ತದೆ. ಸೊ 4 ಬ್ಲೇಡ್ ಬರ್ತದೆ. ಇದೇ ರೀತಿಗೆ ಇದರಲ್ಲಿ ನಿಮಗೆ 3 ಅಟ್ಯಾಚ್ಮೆಂಟ್ ಬರ್ತದೆ. ಇದು ನೋಡಿದ್ರೆ ನಿಮಗೆ ಬೀಟಿಂಗ್ ಡಿಸ್ಕ್ ಬರ್ತದೆ, ಹಿಟ್ಟು ಕಲಿಸೋದು ಬರ್ತದೆ, ಚಾಪಿಂಗ್ ಬ್ಲೇಡ್ ಬರ್ತದೆ. ಸೊ ಇದನ್ನು ಹಿಂಗೆ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು. ಸೊ ಹಿಟ್ಟು ಕಲಿಸ್ಬೇಕಂದ್ರೆ ಇದನ್ನು ಹಿಂಗೆ ಅಟ್ಯಾಚ್ ಮಾಡಿದ್ರೆ ಅಟ್ಯಾಚ್ಮೆಂಟ್ ಆಗುತ್ತೆ. ಇದೇ ರೀತಿಗೆ ಇದರಲ್ಲಿ ನಿಮಗೆ ಕೋಕೋನಟ್ ಸ್ಕ್ರಬ್ಬಿಂಗ್ ಮಾತ್ರ ಇಲ್ಲ, ಇದರಲ್ಲಿ ಸಿಟ್ರಸಿನ್ ಜ್ಯೂಸಸ್ಸು. ಇದರಲ್ಲಿ ಜ್ಯೂಸಸ್ ಮಾಡ್ತೀರಾ ಅಂದರೆ ಇದನ್ನು ಮೇಲ್ಗಡೆ ಅಟ್ಯಾಚ್ಮೆಂಟ್ ಮಾಡಿ ಜ್ಯೂಸಸ್ಸು ಮಾಡ್ಕೋಬೋದು. ಸೊ ಈ ಪ್ರಾಡಕ್ಟ್ ಬಂದು ನಿಮಗೆ ಬರೀ ಅಟ್ಯಾಚ್ಮೆಂಟ್ ಮಾತ್ರ ಬೇಕು. ನಮ್ಮ ಹತ್ರ ಮಿಕ್ಸಿ ಎಲ್ಲ ಚೆನ್ನಾಗಿದೆ, ನಮ್ಮ ಹತ್ರ ಹಳೆ ಮಿಕ್ಸಿ ಇದೆ, ಅದೇ ಚೆನ್ನಾಗಿದೆ ಅಂದರೆ ಬರೀ ಅಟ್ಯಾಚ್ಮೆಂಟ್ ಮಾತ್ರ ತಗೊಂಡು ಇದನ್ನು ಯೂಸ್ ಮಾಡಿಸ್ಕೋಬೋದು. ಇಲ್ಲ ನಮಗೆ ಮಿಕ್ಸಿ ಜೊತೆನೂ ಬೇಕು, ನಮಗೆ ಮಿಕ್ಸಿನೂ ಓಲ್ಡ್ ಆಯಿತು, ಮಿಕ್ಸಿ ಚೇಂಜ್ ಮಾಡಬೇಕಂತಿದ್ದೀನಿ, ಅದನ್ನು ಮಾಡಿಲ್ಲ ಅಂತಾರೆ, ಮಿಕ್ಸಿ ಕೂಡ ನಿಮಗೆ ಜೊತೆನೂ ಬರ್ತದೆ. ಸೊ ಮಿಕ್ಸಿ ಬಂದು ನಿಮಗೆ 750 ವಾಟ್ಸ್ ಹೈಬ್ರಿಡ್ ಮೋಟ್ರ್ ಬರ್ತದೆ. ಅದ್ರ ಜೊತೆ 3 ಜಾರ್ ಬರ್ತದೆ ನಿಮಗೆ. ಸೊ 3 ಜಾರು ಒಂದು ಮಿಕ್ಸಿ ಬರ್ತದೆ. ಸೊ ಅದೇ ರೀತಿಗೆ ಅಟ್ಯಾಚ್ಮೆಂಟ್ ಸೇರಿ ನಿಮಗೆ ಕಾಂಬೋ ಆಗಿ ತಗೋಬೋದು. ಸೊ ನಿಮಗೆ ಇದು ಪ್ರೈಸ್ ಬಂದು ನೋಡಿದ್ರೆ ಬರೀ ಅಟ್ಯಾಚ್ಮೆಂಟ್ ಮಾತ್ರ ಬೇಕಂದರೆ 4375 ರೂಪಾಯಿ ಆಗುತ್ತೆ. ನಮ್ಮ ಚಾನಲ್ ಕಡೆ ಬರೋರಿಗೆ 1000 ರೂಪಾಯಿ, ಚಂದ್ರನ ಚಾನಲ್ ಕಡೆಯಿಂದ ಬರೋರಿಗೆ 1000 ರೂಪಾಯಿ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 3375 ರೂಪಾಯಿ ಮಾತ್ರ. ಅದೇ ರೀತಿಗೆ ನಿಮಗೆ ಇಲ್ಲ ನಮಗೆ ಕಾಂಬೋ ಆಗಿ ಬೇಕಂದರೆ
ಕಾಂಬೋ ತಗೊಂಡು ಒಟ್ಟಿಗೆ ರೇಟ್ ನೋಡಿದ್ರೆ 6,350 ರೂಪಾಯಿ ಆಗುತ್ತೆ. ಮಿಕ್ಸಿ ಮಾತ್ರ ಸೆಪರೇಟ್ ತೊಗೊಂಡ್ರೆ 2,975. ಸೊ ಒಟ್ಟಿಗೆ ಬರುವಾಗ ನಿಮಗೆ 6,350 ರೂಪಾಯಿ ಆಗುತ್ತೆ. ಅದರಲ್ಲಿ ಕೂಡ ನಾವು ಡಿಸ್ಕೌಂಟ್ ಕೊಟ್ಟು 5,975 ರೂಪಾಯಿಗೆ ಈ ಮಿಕ್ಸಿ ಪ್ಲಸ್ ಅಟ್ಯಾಚ್ಮೆಂಟ್ ಬರ್ತದೆ. ನೀವು ಮಾರ್ಕೆಟ್ ಎಲ್ಲೇ ಹುಡುಕಿನೋ ಈ ಆಪ್ಷನ್ ಅಪ್ಗ್ರೇಡ್ ಮಿಕ್ಸಿ ಅಟ್ಯಾಚ್ಮೆಂಟ್ ಬರೋ ಥರ ನಿಮಗೆ ತರಕಾರಿ ಕಟ್ ಮಾಡೋದು, ಹಿಟ್ಟು ಕಲಸೋ ಈ ಥರ ಅಟ್ಯಾಚ್ಮೆಂಟ್ ಬರೋ ಮಿಕ್ಸಿ ಮಿನಿಮಮ್ 10,000 ಅಂತ 12,000 ರೂಪಾಯಿ ಬರ್ತದೆ. ಬಟ್ ಇದರಲ್ಲಿ ನಿಮಗೆ 5,970 ರೂಪಾಯಿಗೆ ಟೋಟಲ್ ಕಾಂಬೋ ಆಗಿ ಸಿಗುತ್ತದೆ. ಸೊ ಮಿಸ್ ಮಾಡಿಬಿಡ, ಸ್ಕ್ರೀನಲ್ಲಿ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಕರ್ನಾಟಕ ಫುಲ್ ನಾವು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಅಮೌಂಟ್ ಹಾಕಿದ್ರೆ ಕೊರಿಯಲ್ಲಿ ಕಳ್ಸಿಕೊಡ್ತೀನಿ. ಬ್ಯಾಂಗ್ಳೂರ್ ಇರೋರು ನಿಮಗೆ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಒಂದು ಅಡ್ವಾನ್ಸ್ ಕಳಿಸಿದ್ರೆ ಮನೆಗೆ ಬಂದು ನೀವು ನಮ್ಮವ್ರು ಚೆಕ್ ಮಾಡಿ ಕೊಟ್ಬಿಟ್ಟು ಎಕ್ಸಿಕ್ಯೂಟಿವ್ ಬಂದು ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ. ಸೊ ಇದರಿಂದ ನಿಮಗೆ ಗ್ಯಾರಂಟಿ ನೋಡಿದ್ರೆ ನಿಮಗೆ 1 ವರ್ಷ ಗ್ಯಾರಂಟಿ ಇದೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ, ಮಿಕ್ಸಿಗೆ 2 ವರ್ಷ ವ್ಯಾರಂಟಿ ಇದೆ. ಸೊ ಇದೆಲ್ಲ ನಿಮಗೆ ಕಾಪರ್ ಮಾಡೆಲ್ ಬರುತ್ತೆ, ಲಾಂಗ್ ಡ್ಯೂರಬಿಲಿಟಿ ಇದೆ.